ನಾನು ಪ್ರೊಫೆಸರ್ ವಿ ಬಿ ಅರ್ತಿಗಜೆ ಅಂತ, ನಿವೃತ್ತ ಇತಿಹಾಸ ಪ್ರಾಧ್ಯಾಪಕ. ನನ್ನ ಇಡೀ ಹೆಸರು ವೆಂಕಟರಮಣ ಭಟ್ ಅರ್ತಿಗಜೆ ಅಂತ. ಇದು ಭಾಳ ಉದ್ದಾಗ್ತದೆ ಅಂತ ಹೇಳೋ ಉದ್ದೇಶದಿಂದ ವಿ ಬಿ ಅರ್ತಿಗಜೆ ಅಂತ ನಾನು ಹೆಸರನ್ನು ಇಟ್ಟುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದೆ. ಮತ್ತು ಇನ್ನೊಂದು ಏನಂದರೆ, ನನ್ನ ಪೆನ್ ನೇಮ್, ನಾವು ಲೇಖನಗಳನ್ನು ಬರೆಯುವಾಗ ಒಂದು ಪೆನ್ ನೇಮ್ ಅಂತ ಇರ್ತದೆ, ಆ ಪೆನ್ ನೇಮು ಅರ್ತಿಗಜೆ ಅಂತೇಳಿ. ಇದು ನನ್ನ ಪರಿಚಯ. ನಾನು 1958ರಲ್ಲಿ ESLC ಅಂತ ಒಂದು ಪರೀಕ್ಷೆ ಇತ್ತು. ಆವಾಗ ಅಂದರೆ 8ನೇ ತರಗತಿಯ ಮುಗಿಸಿದವರಿಗೆ ESLC, 8th ಸ್ಟ್ಯಾಂಡರ್ಡ್ ಲೀವಿಂಗ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಇದಕ್ಕೆ. ಆ ಪರೀಕ್ಷೆಯನ್ನು ನಾನು 1958ರಲ್ಲಿ ಮುಗಿಸಿದೆ. ಆ ವರ್ಷ ನಡೆದಂತಹ ಒಂದು ವಾರ್ಷಿಕ ವರ್ಧಂತಿ ಉತ್ಸವ ಅಂತ ಅದನ್ನು ಹೇಳ್ತಾರೆ, ಅಂದರೆ ಸ್ಕೂಲ್ ಡೇ. ಅದಕ್ಕೆ ಪುತ್ತೂರಿನ ಬಹಳ ಪ್ರಸಿದ್ಧ ಗುರುಗಳಾದ ಡೆನ್ನಿಸ್ ಡಿಸೋಜಾ ಅವರು ಬಂದಿದ್ದರು. ಆಗ ಅವರು ಸೈಂಟ್ ಫಿಲೋಮಿನಾ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿದ್ದರು, ಪ್ರಶಸ್ತಿ ವಿಜೇತ ಶಿಕ್ಷಕರು. ಅವರು ನಮ್ಮ ಶ್ರೀ ಗಜಾನನ ಪ್ರಾಥಮಿಕ ಶಾಲೆಗೆ ವರ್ಧಂತಿ ಉತ್ಸವದ ಮುಖ್ಯ ಅತಿಥಿಯಾಗಿ ಬಂದಿದ್ದೆ. ಆ ವರ್ಷ ನಾನು 8ನೇ ತರಗತಿಯ ವಿದ್ಯಾರ್ಥಿ. ನನಗೆ ಪಾಠ ಪ್ರವಚನಗಳಲ್ಲಿ ಮತ್ತು ಇತರ ಅನೇಕ ವಿಷಯಗಳಲ್ಲಿ ಬಹುಮಾನಗಳು ಬಂದಿದ್ದು, 20ಕ್ಕಿಂತಲೂ ಹೆಚ್ಚು ಬಹುಮಾನಗಳು ಬಂದಿದ್ದು. ಈ ಬಹುಮಾನವನ್ನು ನನಗೆ ಕೊಟ್ಟವರು, ಕೈಯಾರೆ ಕೊಟ್ಟವರು ಡೆನ್ನಿಸ್ ಡಿಸೋಜಾ ಅವರು. ಆ ಸ್ಕೂಲ್ ಡೇ ಮುಗಿದ ನಂತರ ನಾವೆಲ್ಲರೂ ಹೊರಗೆ ಕುಳಿತು ಮಾತುಕತೆ ಆಡುತ್ತಿರುವ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳಿದರು. ಈ ಹುಡುಗನಿಗೆ ನೀವು ಒಂದು ಚೀಲವನ್ನು, ಬ್ಯಾಗ್ ಬಹುಮಾನವಾಗಿ ಕೊಟ್ಟಿದ್ದೀರಿ. ಇದು ಒಳ್ಳೆಯದಾಯಿತು, ಯಾಕೆಂದರೆ ಅವನಿಗೆ ದೊರೆತಂತಹ ಬಹುಮಾನಗಳನ್ನು ತುಂಬಿಸಿಕೊಂಡು ಹೋಗಲಿಕ್ಕೆ ಇದು ತುಂಬ ಅನುಕೂಲ ಆಯಿತು ಅಂತ ಅವರು ನಗೆಯಾಡಿದರು. ಆಮೇಲೆ ನನ್ನನ್ನು ವೈಯಕ್ತಿಕವಾಗಿ ಕರೆದು, ವೆಂಕಟರಮಣ, ನೀನು ಮುಂದಕ್ಕೆ ಓದಬೇಕು, ಓದುವಾಗ ನಮ್ಮ ಶಾಲೆಗೆ ಬಾ, ಪುತ್ತೂರಿನಲ್ಲಿ ಸೈಂಟ್ ಫಿಲೋಮಿನಾ ಹೈಸ್ಕೂಲ್ ಅಂತ ಇದೆ, ಅಲ್ಲಿಗೆ ನೀನು ಬಾ. ಬಂದಾಗ ನಿನಗೆ ಏನು ಸಮಸ್ಯೆ ಇದ್ದರೂ ಅದನ್ನು ನಾನು ನಿವಾರಣೆ ಮಾಡಿಕೊಡ್ತೇನೆ. ಆರ್ಥಿಕವಾದಂತಹ ತೊಂದರೆಗಳೇನಾದರೂ ಇದ್ದರೆ ಅದನ್ನು ಕೂಡ ನಿವಾರಿಸಿಕೊಡ್ತೇನೆ ಅಂತ ನನಗೆ ಹೇಳಿದರು. ಹಾಗೆ ನಾನು ಫಿಲೋಮಿನಾ ಹೈಸ್ಕೂಲಿಗೆ, ಅಂದರೆ ಫಿಲೋಮಿನಾ ಶಾಲೆಗೆ ಸೇರಿದೆ. ಅಲ್ಲಿ 1958ರಲ್ಲಿ ನಾನು ಸೇರಿದ್ದು. ಅದೇ ವರ್ಷ ನಮ್ಮ ಶಾಲೆಯ ಸ್ಥಾಪಕರಾದ ಆಂಟನಿ ಪತ್ರವ್ ಅವರು ಇಲ್ಲಿ ಫಿಲೋಮಿನಾ ಕಾಲೇಜಿಗೆ ಪಂಚಾಂಗವನ್ನು ಹಾಕಿದರು. ಹಾಕಿ ಅಲ್ಲಿ ಕಟ್ಟಡವನ್ನು ನಿರ್ಮಿಸಲಿಕ್ಕೆ ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಮೇಯ್ನ್ ರೋಡಿಂದ, ಅಂದರೆ ಪ್ರಧಾನ ರಸ್ತೆಯಿಂದ, ಮಂಗಳೂರು ಮಡಿಕೇರಿ ಪ್ರಧಾನ ರಸ್ತೆಯಿಂದ ಕಾಲೇಜಿನ ಕ್ಯಾಂಪಸ್ವರೆಗೆ ಲಾರಿಗಳು ಬರ್ತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಮಳೆಯಿಂದಾಗಿ ಎಲ್ಲ ಅದರ ಚಕ್ರಗಳು ಹುಗಿದು ಹೋಗುತ್ತಿದ್ದವು. ಆದ್ದರಿಂದ ಸಾಮಗ್ರಿಗಳನ್ನೆಲ್ಲ ಸಾಗಿಸುವುದು ಹೇಗೆ, ಇದಕ್ಕೆ ಅವರು ಒಂದು ಉಪಾಯವನ್ನು ಕಂಡುಕೊಂಡರು. ಅದೇನೆಂದರೆ, ಫಿಲೋಮಿನಾ ಹೈಸ್ಕೂಲಿನ ವಿದ್ಯಾರ್ಥಿಗಳನ್ನು ಪ್ರಧಾನ ರಸ್ತೆಯಿಂದ ಕ್ಯಾಂಪಸ್ವರೆಗೆ ಸಾಲಾಗಿ ನಿಲ್ಲಿಸುವುದು ಮತ್ತು ಅವರ ಕೈಗೆ ಈ ಹಂಚುಗಳನ್ನು ಕೊಡೋದು, ಒಂದೊಂದೇ ಹಂಚು. ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಒಂದೊಂದು ಹಂಚನ್ನು ತೆಗೆದು ಅವನ ಪಕ್ಕದಲ್ಲಿರುವವನಿಗೆ ಅದನ್ನು ಕೊಡಬೇಕು, ಅವನು ಅವನ ಪಕ್ಕದಲ್ಲಿದ್ದವನಿಗೆ ಕೊಡ್ತಾನೆ. ಹೀಗೆ ಪ್ರತಿಯೊಂದು ಹಂಚನ್ನು ಕೂಡ ನಾವು ಕಪ್ಪಿ ಸೈನ್ಯದ ಹಾಗೆ ನಿಂತು ಕಾಲೇಜಿನ ಆವರಣಕ್ಕೆ ತೆಗೆದುಕೊಂಡು ಹೋಗಿ ಕೊಟ್ಟೆವು. ಇದರಲ್ಲಿ ನಾನು ಒಬ್ಬ ಸ್ವಯಂ ಸೇವಕನಾಗಿ ದುಡಿದದ್ದು ನನಗೆ ಈಗ ತುಂಬ ಹೆಮ್ಮೆ ಎನಿಸುತ್ತದೆ. ಆಮೇಲೆ ಕೆಲವೇ ತಿಂಗಳುಗಳ ಬಳಿಕ ಫಿಲೋಮಿನಾ ಕಾಲೇಜಿನ ಪಕ್ಕದಲ್ಲಿಯೇ ಫಿಲೋಮಿನಾ ಕಾಲೇಜ್ ಹಾಸ್ಟೆಲನ್ನು ಅವರು ನಿರ್ಮಿಸಲಿಕ್ಕೆ ಅಡಿಪಾಯ ಹಾಕಿದರು. ಅಲ್ಲಿ ಕೂಡ ಇದೇ ಪರಿಸ್ಥಿತಿ. ಹಂಚುಗಳನ್ನು ಆ ಕ್ಯಾಂಪಸ್ಸಿನ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಕೊಂಡು ಹೋಗಬೇಕು. ಆಗಲೂ ಕೂಡ ನಾವು ಹೈಸ್ಕೂಲಿನ ವಿದ್ಯಾರ್ಥಿಗಳು ಸಾಲಾಗಿ ನಿಂತು ಈ ಹಂಚನ್ನು ಕೈಯಿಂದ ಕೈಗೆ ಕೊಟ್ಟು ಆ ಹಾಸ್ಟೆಲ್ ಮೇಲೆ ಬರುವ ಹಾಗೆ ಮಾಡಿದೆವು. ಇದು ಕೂಡ ನನಗೆ ಒಂದು ಹೆಮ್ಮೆಯನ್ನು ತರುವಂಥ ಒಂದು ವಿಷಯ. ಆಗ ನಮಗೆ ನಮ್ಮ ಮನೆಯಲ್ಲಿ ತುಂಬ ಆರ್ಥಿಕವಾದ ಬಡತನ ಇತ್ತು. ಈ ಬಡತನದಿಂದಾಗಿ ನನಗೆ ಹಾಸ್ಟೆಲಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಹಾಸ್ಟೆಲ್ಗೆ ಹೋದರೆ ಅಲ್ಲಿ ನಿಗದಿಪಡಿಸಿದಂತಹ ತಿಂಗಳ
ಏನು ಖರ್ಚು ವೆಚ್ಚಗಳುಂಟು, ಫೀಸು ಅದನ್ನು ಕೊಡಬೇಕು. ಅದನ್ನು ಕೊಡಲಿಕ್ಕೆ ನನಗೆ ಸಾಧ್ಯವಾಗ್ತಿರಲಿಲ್ಲ. ಹಾಗಾಗಿ ನಾನು ಪುತ್ತೂರಿನ ಪೊಲೀಸ್ ಸ್ಟೇಷನ್ ಹತ್ತಿರ ಒಬ್ಬರು ಅಜ್ಜಿಯ ಬಿಡಾರದಲ್ಲಿ, ಅಜ್ಜಿ ಬಿಡಾರ ಅಂತ ಹೇಳ್ತಾರೆ, ಅಲ್ಲಿ ನಾನು ಉಳ್ಕೊಂಡೆ. ಆಗ ಒಂದು ಊಟಕ್ಕೆ ಅಂದಿನ 4 ಆಣೆ, ಅಂದರೆ ಈಗಿನ 25 ಪೈಸೆ ಅಷ್ಟು ಕೊಡಬೇಕಾಗಿತ್ತು. ಮತ್ತು ಮಧ್ಯಾಹ್ನದ ಊಟ ಮತ್ತು ಸಾಯಂಕಾಲದ ರಾತ್ರಿ ಊಟ ಇದೆರಡನ್ನೂ ನಾನು ಅಲ್ಲಿ ಮಾಡ್ತಿದ್ದೆ. ಮತ್ತು ಶಾಲೆಗೆ ಹೋಗುವಾಗ, ಫಿಲೋಮಿನಾ ಹೈಸ್ಕೂಲಿಗೆ ಹೋಗಬೇಕಾದ್ರೆ ಪೊಲೀಸ್ ಸ್ಟೇಷನ್ ಹತ್ರ ನಡ್ಕೊಂಡು ಬರಬೇಕು. ನಡ್ಕೊಂಡು ಬಂದು ಒಂದು ಹೋಟೆಲ್ನಲ್ಲಿ ಕಾಫಿ ಕುಡಿದು 2 ಆಣೆ, 1 ಆಣೆಯ ತಿಂಡಿ ಮತ್ತು 1 ಆಣೆಯ ಕಾಫಿ ಇದನ್ನು ಸ್ವೀಕರಿಸಿ ನಾನು ಶಾಲೆಗೆ ಹೋಗ್ತಾ ಇದ್ದೆ. ಸಾಯಂಕಾಲದ ಕಾಫಿ ಇರಲಿಲ್ಲ, ಅಂದರೆ ಅದಕ್ಕೆ ಹಣ ಕೊಡಲು ನಮ್ಮ ಹತ್ರ ಕೈಯಲ್ಲಿ ದುಡ್ಡಿರಲಿಲ್ಲ. ಮಧ್ಯಾಹ್ನದ ಹೊತ್ತು ನಿಮಗೆ ಗೊತ್ತಿರಬೇಕು, ಫಿಲೋಮಿನಾ ಹೈಸ್ಕೂಲ್ ಇರೋದು ದರ್ಬೆಯಲ್ಲಿ. ಆದರೆ ನಾನು ಉಳ್ಕೊಂಡಂತಹ ಅಜ್ಜಿ ಬಿಡಾರ ಇದ್ದದ್ದು ಮೊದಲಿನ ಪೊಲೀಸ್ ಸ್ಟೇಷನ್ ಹತ್ತಿರ. ಅಲ್ಲಿಗೆ ನಡ್ಕೊಂಡು ಹೋಗ್ತಿದ್ದೆ. ಮಧ್ಯಾಹ್ನ ಹೋಗಿ ಊಟ ಮಾಡಿ ಓಡಿಕೊಂಡು ಬರ್ತಿದ್ದೆ. ಇದು ಆಗಿನ ನನ್ನ ಪರಿಸ್ಥಿತಿ. ಆಮೇಲೆ SLCಯಲ್ಲಿ ಏನಾಯಿತು ಅಂತ ಹೇಳಿದರೆ, ನನಗೆ ಉನ್ನತ ಅಂಕಗಳು ಮುಂದೆ 70 ಅಂಕಗಳೊಂದಿಗೆ ನಾನು ಪಾಸಾದೆ. ಪಾಸಾದ ನಂತರ ಮುಂದೆ ಏನು ಮಾಡುವುದು ಅಂತ ನನ್ನ ತಂದೆ ಹತ್ರ ಕೇಳಿದೆ. ಆಗ ಅವರು ಹೇಳಿದರು, ಮಗ, ನಿನ್ನನ್ನು ಕಾಲೇಜಿಗೆ ಸೇರಿಸುವಷ್ಟು ತಾಕತ್ತು ನನ್ನಲ್ಲಿ ಇಲ್ಲ, ಆರ್ಥಿಕವಾಗಿ ನಾವು ಬಡವರು, ಆದ್ದರಿಂದ ನೀನೇನಾದರೂ ಬದಲಿ ದಾರಿಯನ್ನು ನೋಡಿಕೊಳ್ಬೇಕು ಅಂತ ಹೇಳಿ. ಅದಕ್ಕಾಗಿ ನಾನು ಆಗ ಅಸ್ತಿತ್ವದಲ್ಲಿ ಇದ್ದ, ಅಂದರೆ ಈಗ ಅದು ಅಸ್ತಿತ್ವದಲ್ಲಿ ಇಲ್ಲ, ಉಜಿರೆಯಲ್ಲಿ ಒಂದು ತರಬೇತಿ ಸಂಸ್ಥೆ ಇತ್ತು. ಪ್ರಾಥಮಿಕ ಶಾಲಾ ಅಧ್ಯಾಪಕರ ತರಬೇತಿ ಸಂಸ್ಥೆ. ಆ ತರಬೇತಿ ಸಂಸ್ಥೆಗೆ ನಾನೊಂದು ಅರ್ಜಿಯನ್ನು ಗುಜರಾಯಿಸಿದೆ. ಅರ್ಜಿ ಗುಜರಾಯಿಸಿದರೆ ನನಗೆ 70% ಅಂಕಗಳು ಬಂದದ್ದರಿಂದ ಅವರು ನನಗೆ ಕೂಡಲೇ ಸೀಟನ್ನು ಕೊಟ್ಟರು. ಹಾಗೆ ನಾನು ನನ್ನ SLC ಸರ್ಟಿಫಿಕೇಟು ಇದನ್ನೆಲ್ಲ ಹಿಡ್ಕೊಂಡು ಪುತ್ತೂರಿಗೆ ಬಂದೆ. ಪುತ್ತೂರಿನಿಂದ ನಾನು ಉಜಿರೆಗೆ ಹೋಗಬೇಕು. ಉಜಿರೆಗೆ ಹೋಗಲಿಕ್ಕೆ ಅಂತ ಬಂದದ್ದು ನಾನು, ಇರಲ್ಲ ತಗೊಂಡು. ಆದರೆ ನನಗೆ ಆ ಸಂದರ್ಭದಲ್ಲಿ ದೇವರೇ ಬುದ್ಧಿ ಕೊಟ್ಟದಂತ ಹೇಳಬೇಕು. ನನಗೆ ಖಂಡಿತು ತಮ್ಮ ಗುರುಗಳಾದ ಡೆನ್ನಿಸ್ ಡಿಸೋಜಾ ಅವರ ಆಶೀರ್ವಾದವನ್ನು ತಗೊಂಡು ಅಲ್ಲಿಂದ ಮುಂದೆ ಹೋಗೋಣ ಅಂತ ಹೇಳಿ ನಾನು ಆಗ ಪರ್ಲಡ್ಕದಲ್ಲಿ ಅವರ ಮನೆ ಇತ್ತು. ಪರ್ಲಡ್ಕದ ಅವರ ಮನೆಗೆ ಹೋದೆ. ಮನೆಗೆ ಹೋಗಿ, ಸರ್, ನನಗೆ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ನಮ್ಮ ಆರ್ಥಿಕ ಬಡತನದಿಂದಾಗಿ ಸಾಧ್ಯವಾಗ್ತಾ ಇಲ್ಲ, ಆದ್ದರಿಂದ ನಾನು ಉಜಿರೆಗೆ ತರಬೇತಿಗಾಗಿ ಅರ್ಜಿ ಹಾಕಿದ್ದೇನೆ, ಅಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ. ಆಗ ಕೂಡಲೇ ಡೆನ್ನಿಸ್ ಡಿಸೋಜರು ಅದನ್ನೆಲ್ಲ ಬದಿಗಿಡು, ಈಗ ನನ್ನೊಂದಿಗೆ ಬಾ ಅಂತ ಹೇಳಿ. ಹಾಗೆ ಅವರು ನನ್ನನ್ನು ಕಾಲೇಜು ಕ್ಯಾಂಪಸ್ಗೆ ಕರೆದುಕೊಂಡು ಬಂದು ಅಲ್ಲಿ ಕಾಲೇಜಿಗೆ PUCಗೆ ಸೇರಲಿಕ್ಕೆ ಅಂತ ಹೇಳಿ ಒಂದು ಅರ್ಜಿಯ ನಮೂನೆಯನ್ನು ತುಂಬಿಸಿ ಅದಕ್ಕೆ ದಸ್ಖತ್ ಹಾಕಿದೆ ನಾನು. ಆ ರಿಜಿಸ್ಟ್ರೇಷನ್ ಫೀಸನ್ನು ಕೂಡ ಅದನ್ನು ಅವರೇ ಕೊಟ್ಟು ನನ್ನನ್ನು ಕಾಲೇಜಿಗೆ ಸೇರಿಸಿದರು. ಆದ್ದರಿಂದ ಫಿಲೋಮಿನಾ ಕಾಲೇಜಿಗೆ ನಾನು ಸೇರ್ಪಡೆಯಾದರೆ ಆಗ ಪ್ರಶ್ನೆ ಬಂತು, ಈ ಹಾಸ್ಟೆಲಿಗೆ ಸೇರಬೇಕು. ಹಾಸ್ಟೆಲ್ಗೆ ಸೇರಿದರೆ ಹಾಸ್ಟೆಲ್ನ ಫೀಸ್ ಯಾರು ಕೊಡೋದು? ಇದು ನಮ್ಮ ಮುಂದೆ ಇದ್ದಂಥ ಒಂದು ಸಮಸ್ಯೆ. ಈ ಸಮಸ್ಯೆಯನ್ನು ಪೂಜ್ಯ ಡೆನ್ನಿಸ್ ಡಿಸೋಜಾ ಅವರು ಸುಲಭವಾಗಿ ತೀರಿಸಿದರು. ಅವರು ಆಗ ಹಾಸ್ಟೆಲಿನ ವಾರ್ಡನ್ ಆಗಿದ್ದ ಫಾದರ್ ಲೋಬೋ ಅಂತಿದ್ದರು. ಅವರೊಂದಿಗೆ ಮಾತಾಡಿ ಹಾಸ್ಟೆಲ್ನಲ್ಲಿ ಉಚಿತವಾಗಿ ನನಗೆ ಊಟ ಉಪಚಾರಗಳನ್ನು ಕೊಡುವಂತೆ ವ್ಯವಸ್ಥೆ ಮಾಡಿದೆ. ಹಾಗೆ PUCಯಲ್ಲಿ ನಾನು ಉಚಿತವಾಗಿ ಊಟ ಉಪಚಾರಗಳನ್ನು ಪಡೆದು ಒಳ್ಳೆಯ ಅಂಕಗಳೊಂದಿಗೆ ಪಾಸಾದೆ. ಆದರೆ ವರ್ಷ ಏನಾಯಿತು ಅಂತ ಹೇಳಿದರೆ, ಫಾದರ್ ಲೋಬೋ ಅವರು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆಗೆ ಹೋದರು. ಇಲ್ಲಿಗೆ ಬೇರೆಯವರು ವಾರ್ಡನ್ ಆಗಿ ಬಂದರು. ಆಗ ಡೆನ್ನಿಸರಿಗೆ ಅವರ ಹೆಚ್ಚು ಪರಿಚಯ ಇರಲಿಲ್ಲ, ಸಂಪರ್ಕವೂ ಇರಲಿಲ್ಲ. ಹಾಗಾಗಿ ನಾನು ಹಾಸ್ಟೆಲಿಗೆ ಸೇರುವ ಸಾಧ್ಯತೆ ತುಂಬ ಕ್ಷೀಣವಾಗಿತ್ತು. ಆದರೆ ಸ್ವಲ್ಪ ಸಮಯದ ನಂತರ, ಕೆಲವೇ ದಿವಸಗಳ ನಂತರ, ಫಾದರ್ ಸೆರಾವೋ ಅವರು, ಆಗ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದರು, ಅವರು ನನ್ನನ್ನು ಅವರ ಕಚೇರಿಗೆ ಬರಮಾಡಿಕೊಂಡರು. ನನಗಂತೂ ದಬಡಬ ಅಂತ ಹೇಳ್ತಿತ್ತು, ಏನೋ ಸಂಗತಿ ಇದು ಅಂತ ಗೊತ್ತು ನನಗೆ. ಆದರೆ ಅವರು ಒಳಗೆ ಹೋದ ಕೂಡಲೇ ನನ್ನ ಕೈಯನ್ನು ಕುಲುಕಿಸಿ, ಕಂಗ್ರ್ಯಾಚುಲೇಷನ್ಸ್ ವೆಂಕಟರಮಣ, ನಿನಗೆ ಈ ಕಾಲೇಜಿನಲ್ಲಿ ಇರುವಂತಹ ವಿಜ್ಞಾನ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗಿಂತ 10 ಅಂಕ ಜಾಸ್ತಿ ಬಂದಿದೆ, ನೀನು ಆರ್ಟ್ಸ್ ತಗೊಂಡ್ರು ಕೂಡ. ಹಾಗಾಗಿ ನನಗೆ ನಿನ್ನ ಮೇಲೆ ತುಂಬ ಅಭಿಮಾನ. ನೀನು ಇಲ್ಲಿ ಉಳ್ಕೊಳ್ಳಿಕ್ಕೆ ಏನು ವ್ಯವಸ್ಥೆ ಮಾಡಿದ್ದಿ ಅಂತ ಕೇಳಿದೆ. ಆಗ ನಾನು ಹೇಳಿದೆ, ಫಾದರ್, ನಮ್ಮ ಹತ್ರ ಹಾಸ್ಟೆಲ್ ಫೀಸೆಲ್ಲ ತುಂಬುವಷ್ಟು ಶಕ್ತಿ ಇಲ್ಲ, ಹಾಗಾಗಿ ನಾನು ಒಂದು ಅಜ್ಜಿ ಬಿಡಾರದಲ್ಲಿ ಇದ್ದೇನೆ ಅಂತ ಹೇಳಿದೆ. ಆಗ ಅವರು
ಅದೆಲ್ಲ ಬೇಡ, ನಿನಗೆ ಎಷ್ಟು ಕೊಡಲಿಕ್ಕೆ ಆಗ್ತದೆ ತಿಂಗಳಿಗೆ ಅಂತ ಕೇಳಿ. ಆಗ ನಾನು ಹೇಳಿದೆ 30 ರೂಪಾಯಿ ಕೊಡ್ಬೋದು, ದಿನಕ್ಕೆ 1 ರೂಪಾಯಿ ಹಾಗೆ ಕೊಡ್ಬೋದು ಅಂತ ಹೇಳಿದೆ. ಕೂಡಲೇ ಅವರು ನನ್ನನ್ನು ಹಾಸ್ಟೆಲ್ಗೆ ಕಳಿಸಿ ಈ ಹುಡುಗನಿಗೆ ರೂಪಾಯಿ 30 ಹಾಗೆ, ತಿಂಗಳಿಗೆ 30 ಹಾಗೆ ತೆಗೆದುಕೊಂಡು ಊಟೋಪಚಾರಗಳನ್ನು ಕೊಡಬೇಕು ಅಂತ ಹೇಳಿ ವಾರ್ಡನಿಗೆ ತಿಳಿಸಿದರು. ಇದರಿಂದಾಗಿ ನನಗೆ ಮುಂದೆ ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದು ನನ್ನ ಪುಣ್ಯ ಅಂತ ಹೇಳಿ ನಾನು ಅಂದುಕೊಂಡಿದ್ದೇನೆ. ಆಮೇಲೆ ಈ ಸಂದರ್ಭದಲ್ಲಿ ಒಂದು ಘಟನೆಯನ್ನು ನಾನು ಹೇಳಬೇಕು. ಹಾಸ್ಟೆಲ್ ನಡೆದದ್ದು ಫಾದರ್ ಹೆನ್ರಿ ಕ್ಯಾಸ್ಟ್ಲಿನೋ ಅಂತ ಹೇಳಿ, ಅವರ ಹೆಸರನ್ನು ನೀವೆಲ್ಲ ಕೇಳಿದ್ದೀರಾ. ಅವರು ವಾರ್ಡನ್ ಆಗಿ ಬಂದಿದ್ದು. ವಾರ್ಡನ್ ಆಗಿ ಬಂದು ಮೊದಲ ದಿವಸ ಡೈನಿಂಗ್ ಹಾಲಿಗೆ ಬಂದರು. ನಾವೆಲ್ಲರೂ ಕೂಡ ತಟ್ಟೆಯನ್ನು ಹಿಡಿದುಕೊಂಡು ಹೋಗಿ ಅಲ್ಲಿ ಕೂತಿದ್ದೆವು ಉಪಹಾರ ತಗೊಳ್ಳಿಕ್ಕೆ. ಅಷ್ಟರಲ್ಲಿ ಕಾಸರಗೋಡು ಪ್ರದೇಶದಿಂದ ಒಬ್ಬ ಬ್ರಾಹ್ಮಣ ಹುಡುಗ, ಅವನು ಶರ್ಟೆಲ್ಲ ಬಿಚ್ಚಿ ಶಾಲೆಲ್ಲ ಹೊದ್ದುಕೊಂಡು ಬಂದು ಇಲ್ಲಿ ಬ್ರಾಹ್ಮಣರು ಕೂತುಕೊಳ್ಳುವ ಜಾಗ ಯಾವುದು ಅಂತ ಕೇಳಿದೆ. ಆಗ ಫಾದರ್ ಕೂಡಲೇ ನಗುತ್ತಾ ಹೇಳಿದರು, ನೋಡಪ್ಪ, ಇಲ್ಲಿ ಇಷ್ಟು ಮಂದಿ ಇದ್ದಾರಲ್ಲ, ಇವರೆಲ್ಲರೂ ಬ್ರಾಹ್ಮಣರು, ನೀನು ಎಲ್ಲಿ ಬೇಕಾದರೂ ಕೂತುಕೊಳ್ಳಬಹುದು, ನೀನು ಫಲಾಹಾರವನ್ನು ತೆಗೆದುಕೋ ಅಂತ. ಆ ನಂತರ ಆ ಹುಡುಗನಿಗೆ ನಾಚಿಕೆ ಆಯಿತು. ಅವನು ನಮ್ಮೊಂದಿಗೆ ಕೂತು ಉಪಹಾರವನ್ನು ಸ್ವೀಕಾರ ಮಾಡಿದ. ನಮ್ಮ ಹಾಸ್ಟೆಲ್ನಲ್ಲಿ ಮತ್ತೊಂದು ಕಥೆಯನ್ನು ನಾನು ಹೇಳಬೇಕು. ನಮ್ಮ ಹಾಸ್ಟೆಲ್ನಲ್ಲಿ ಒಂದೊಂದು ರೂಮಿನಲ್ಲಿ 4 ಜನ ಉಳ್ಕೊಳ್ತಾ ಇದ್ದರು. ಅಷ್ಟು ದೊಡ್ಡ ರೂಮ್ ಅದು. ಅಲ್ಲಿ ನಮ್ಮೊಂದಿಗೆ ಒಬ್ಬರು ರಘುನಾಥ ರೈ ಅಂತ ಇದ್ದರು. ಆ ರಘುನಾಥ ರೈ ಅವರ ಒಂದು ಅಭ್ಯಾಸ ಏನು ಅಂತ ಹೇಳಿದರೆ, ನಾವೆಲ್ಲ ಓದುತ್ತಾ ಇದ್ದಾಗ ಅವರು ಮಲ್ಕೊಳ್ಳೋದು, ನಿದ್ದೆ ಮಾಡೋದು. ಮತ್ತು ನಾವು ಮಲಗುವಾಗ ಅವರು ಎದ್ದು ಕುಳಿತು ಪಾಠಗಳನ್ನು ಓದಲಿಕ್ಕೆ ಶುರು ಮಾಡೋದು. ಇದವರ ಒಂದು ವಿಚಿತ್ರವಾದಂಥ ಅಭ್ಯಾಸ. ಇದರಿಂದಾಗಿ ಏನಾಯಿತು ಅಂತ ಹೇಳಿದರೆ, ಅವರು ಓದಬೇಕಾದ್ರೆ ಅವರಿಗೆ ಲೈಟ್ ಬೇಕಲ್ಲ, ಬೆಳಕು ಬೇಕಲ್ಲ. ಹಾಗೆ ಅವರು ನಮ್ಮನ್ನು ಲೈಟ್ ಆಫ್ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದರಿಂದ ನಮಗೆ ನಿದ್ದೆಗೆ ತೊಂದರೆ ಆಗ್ತಿತ್ತು. ಅದಕ್ಕೆ ನಾವು ಫಾದರ್ ಕ್ಯಾಸ್ಟ್ಲಿನೋ ಅಂತ ಹೋದೆವು. ಹೀಗೆ ರಘುನಾಥ ರೈ ರಾತ್ರಿ ನಾವು ಮಲಗಿದ ನಂತರ ಅವನು ಎದ್ದುಕೊಂಡು ಲೈಟ್ ಹಾಕಿಕೊಂಡು ಓದ್ತಾ ಇರ್ತಾನೆ. ಇದರಿಂದ ನಮಗೆ ನಿದ್ರೆಗೆ ಭಂಗ ಬರ್ತದೆ ಅಂತ ಹೇಳಿ ನಾವು ಹೋಗಿ ಹೇಳಿದೆವು. ಆವಾಗ ಫಾದರ್ ಕ್ಯಾಸ್ಟ್ಲಿನೋ ಅವರೇನು ಹೇಳಿದರು, ಆ ಹುಡುಗನ್ನು ಕರೆದು, ನಿನಗೇನು ತೊಂದರೆ ಇಲ್ಲ, ನನ್ನ ರೂಮಿನ ಹತ್ರ ಒಂದು ರೀಡಿಂಗ್ ರೂಮ್ ಇದೆ, ಆ ರೀಡಿಂಗ್ ರೂಮಿನ ಲೈಟನ್ನು ನಾನು ಆನ್ ಮಾಡಿರ್ತೇನೆ, ಅಲ್ಲಿ ನೀನು ಓದ್ಬೋದು ಅಂತೇಳಿ. ಇವನಿಗೆ ಮಾತ್ರ ಏನಾಯಿತು ಅಂದರೆ, ರಾತ್ರಿ ಹೊತ್ತು ಒಬ್ಬನೇ ಅಲ್ಲಿ ಹೋಗಿ ಓದಲಿಕ್ಕೆ ಹೆದರಿಕೆ ಆಯಿತು. ಆದ್ದರಿಂದ ಅವನೇನು ಮಾಡಿದ ಅಂತ ಹೇಳಿದರೆ, ಹೋದೆಯ ದೈವವೇ ಅಂತ ಹೇಳಿದರೆ ಬಂದೆ ಗವಾಕ್ಷೆಯಿಂದ ಅಂತ ಹೇಳಿದಾಗೆ ಇವನೇನು ಮಾಡಿದ ಅಂತೇಳಿ ಒಂದು ಲಾಟನ್ನು ತಗೊಂಡು ಬಂದು ಲಾಟನ್ನು ಊದಿಸಿ ಓದಲಿಕ್ಕೆ ಶುರು ಮಾಡಿದ. ಮತ್ತು ನಮ್ಮ ಕಣ್ಣಿಗೆ ಬೆಳಕು ಬೀಳಬಾರ್ದು ಅಂತೇಳಿ ಅದರ ಸುತ್ತಲೂ ಕೂಡ ಬಟ್ಟೆಯನ್ನು ಕಟ್ಟಿದ. ಹೀಗೆ ನಮ್ಮ ಒಂದು ಅನುಭವ ಆಗಿತ್ತು. ಅವರು ನಮ್ಮ ವಾರ್ಡನರು ಫಾದರ್ ಆದ್ದರಿಂದ ಅವರೇನು ಮಾಡ್ತಿದ್ದಾರೆ, ಬೆಳಿಗ್ಗೆ ಬೇಗ ಎದ್ದು ಸಾಧಾರಣ 5:30 ಗಂಟೆಗೆ ಅವರು ಹೇಳ್ತಿದ್ರು, ಅವರು ಚರ್ಚಿಗೆ ಹೋಗ್ತಾಯಿದ್ರು. ಚರ್ಚಿಂದ ಅವರು ಬರುವಾಗ 9 ಗಂಟೆ ಎಲ್ಲ ಆಗ್ತಿತ್ತು. ಆವಾಗ ನಮ್ಮ ಹಾಸ್ಟೆಲು ಮತ್ತು ಕಾಲೇಜಿನ ಎದುರು ಭಾಗದಲ್ಲಿ ಪ್ಲೇ ಗ್ರೌಂಡ್ ಇದೆ, ಅದು ಕ್ರೀಡಾ ಮೈದಾನ. ಆ ಕ್ರೀಡಾ ಮೈದಾನದಲ್ಲಿ ನೀವು ಬೇಕಾದರೆ ಕೆಲವರಿಗೆ ಅಭ್ಯಾಸ ಉಂಟು, ನಡೀತಾ ಹೋಗುತ್ತಾ ಬರುತ್ತಾ ಓದುವುದು. ಹಾಗೆ ಆ ಕ್ರೀಡಾ ಮೈದಾನದಲ್ಲಿ ಕೆಲವರು ಓದುತ್ತಾ ಇರ್ತಿದ್ರು. ಈ ಓದುವಾಗ ಏನಾಯಿತು ಅಂತ ಹೇಳಿದರೆ, ಅವರಿಗೆಲ್ಲ ಬೆಳಿಗ್ಗೆ ಕಾಫಿ ಕುಡಿಯುವ ಒಂದು ಚಪಲ. ಹಾಗಾಗಿ ಅವರು ಒಳ ದಾರಿಯಿಂದ ವಾಣಿ ವಿಲಾಸ್ ಅಂತೇಳಿ, ಆ ಹೆಸರು ಈಗ ಮ್ಯಾನೇಜ್ಮೆಂಟಲ್ಲಿ ಚೇಂಜ್ ಆಗಿದೆ, ಆದರೆ ಆಗ ವಾಣಿ ವಿಲಾಸದ ಕಿದ್ಲೇರ್ ಅಂತ ಇದ್ದು, ಅಲ್ಲಿಗೆ ಹೋಗಿ ಕಾಫಿ ತಿಂಡಿ ಮಾಡಿ ಬರ್ತಿದ್ರು. ಬರುವಾಗ ಪುಸ್ತಕ ಕೈಯಲ್ಲಿ ಇಡ್ತಿತ್ತು. ಇದರಿಂದಾಗಿ ವಾರ್ಡನ ಕೈಗೆ ಅವರು ಸಿಕ್ಕಿ ಬಿಡ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದು ತಮಾಷೆ ಏನು ಅಂತ ಹೇಳಿದರೆ, ಆ ದಿನಗಳಲ್ಲಿ ನಮ್ಮ ಹಾಸ್ಟೆಲಿನ ಹತ್ತಿರ ಮುಖ್ಯ ರಸ್ತೆಯಿಂದ ಆಚೆ ಬದಿಗೆ ಒಂದು ಥಿಯೇಟರ್ ಇತ್ತು. ಅಲ್ಲಿ ಸಿನಿಮಾಗಳನ್ನು ತೋರಿಸ್ತಾ ಇದ್ದರು. ಅದರ ಆಸೆಯಿಂದ ಕೆಲವು ಹುಡುಗರು ಅಲ್ಲಿಗೆ ಹೋಗಿ ಸಮಯ ನೋಡಿ ಸಿನಿಮಾಕ್ಕೆ ಹೋಗ್ತಾಯಿದ್ರು. ಸಿನಿಮಾಕ್ಕೆ ಹೋದರೆ ಅವರಿಗೆ ವಾರ್ಡನಿಗೆ ಯಾರೋ ದೂರ ಹೇಳಿದರು, ಕೆಲವರೆಲ್ಲ ಸಿನಿಮಾಕ್ಕೆ ಹೋಗ್ತಿದ್ದಾರೆ ಫಾದರ್ ಅಂತೇಳಿ. ಆಗ ವಾರ್ಡನರು ಅವರನ್ನು ಹಿಡಿಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಆದರೆ ಏನಾಗಿದೆ ಅಂತ ಹೇಳಿದರೆ, ಅದು ನಿಮಗೆಲ್ಲ ಗೊತ್ತಿರುವುದು ಒಳಸಾದಿ ಅಂತ ಹೇಳ್ತಾರೆ. ಒಳಸಾದಿ ಅಂದರೆ ಒಳದಾರಿಯಲ್ಲಿ ಬಲ್ಲೆ ಮುರುಕು ಅಂಥ ದಾರಿಯಲ್ಲಿ ಅವರು ಹೋಗಿ ಥಿಯೇಟರಿಗೆ ಹೋಗಿ ಬರ್ತಾಯಿದ್ರು. ವಾರ್ಡನ್ ಹೋಗಬೇಕಾದ್ರೆ ಅಲ್ಲೆಲ್ಲ ಹೋಗೋದಿಲ್ಲ, ಅವರು ಮಾರ್ಗದಲ್ಲಿ ಹೋಗಬೇಕು. ಅವರು ಹೋಗಿ ದರ್ಬೆಗೆ ಹೋಗಿ ಮತ್ತು ದರ್ಬೆಯಿಂದ ಥಿಯೇಟರ್ಗೆ ಹೋಗಬೇಕು. ಹಾಗೆ ಅವರು ಅಲ್ಲಿ ಮುಟ್ಟುವಾಗ ಇಲ್ಲಿ ಮನೆಯಿಂದ ರೂಮ್ಮೇಟ್ಸ್ ಅವರಿಗೆ ಸುದ್ದಿಯನ್ನು ಕೊಡ್ತಾಯಿದ್ರು. ಅವರು ಓಡೋಡಿಕೊಂಡು ಬರ್ತಾಯಿದ್ರು. ಮತ್ತು ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಬೇಸಿಗೆಯಲ್ಲೆಲ್ಲ ಹಾಸ್ಟೆಲ್ನ ಬಾವಿಯಲ್ಲಿ ನೀರು ಕಡಿಮೆ ಆಗಿತ್ತು. ಆಗ ವಾರ್ಡನರು ಪಕ್ಕದವರ ಬಾವಿಗಳಿಗೆ ಹೋಗಿ ನೀವು ಸ್ನಾನ ಮಾಡಿಕೊಂಡು ಬನ್ನಿ ಅಂತೇಳಿ ಒಂದು ಪರ್ಮಿಷನ್ ಕೊಟ್ಟಿದ್ದರು.
ಇವರು ಏನು ಮಾಡ್ತಿದ್ರು ಈ ಸಿನಿಮಾಕ್ಕೆ ಹೋದವರು ಅಂತೇಳಿ ಬರುವಾಗ ಶರ್ಟನ್ನೆಲ್ಲ ತೆಗೆದು ಹೆಗಲಿಗೆ ಹಾಕ್ಕೊಂಡು ಮತ್ತು ಬಾತಟವೆಲ್ಲ ಹಾಕ್ಕೊಂಡು ಬರ್ತಾಯಿದ್ರು. ಇದರಿಂದ ಅವರು ತಪ್ಪಿಸಿಕೊಂಡು ತಮ್ಮ ಸಿನಿಮಾ ನೋಡುವ ಚಟವನ್ನು ಮುಂದುವರಿಸುವುದು ಇತ್ತು. ಇನ್ನು ನಾನು ಒಂದು ತಮಾಷೆ ಘಟನೆಯನ್ನು ಹೇಳಬೇಕು. ನಾವು ಹಾಸ್ಟೆಲ್ನಲ್ಲಿ ಇದ್ದಾಗ ನಡೆದ ಘಟನೆ ಇದು. ಇದು ನನಗೂ ನನ್ನ ಮಿತ್ರರಾದ ಸಂಪತ್ತಿಲ್ಲ ಈಶ್ವರ್ ಭಟ್ ಅಂತ, ಆಮೇಲೆ ಅವರು ಫಿಲಮಿನ ಕಾಲೇಜಿನಲ್ಲಿ ಕಾಮರ್ಸ್ ಹೆಡ್ ಆಗಿ ಎಲ್ಲ ಇದ್ದರು. ಅವರು ಮತ್ತು ನಾನು ಒಂದು ಸಲ ಬಿರುಮಲಗುಡ್ಡೆಯ ಇನ್ನೊಂದು ಪಕ್ಕಕ್ಕೆ ಒಂದು ವಾಕಿಂಗ್ ಹೋಗಿದ್ದೆವು. ವಾಕಿಂಗ್ ಹೋಗಿ ತಿರುಗಿ ಹಾಸ್ಟೆಲ್ಗೆ ಬರುವಾಗ ತುಂಬ ತಡ ಆಯಿತು. ತುಂಬ ತಡ ಆದಾಗ ವಾರ್ಡನ್ನು ಕೇಳಿದ್ರು, ಏನು ಇಷ್ಟು ತಡ, ನೀವು 6 ಗಂಟೆಗೆ ಬರಬೇಕು, 6:15ಗೆ ಬರಬೇಕಿರ್ತದಲ್ಲ ಅಂತೇಳಿ. ಆಗ ನಾವೊಂದು ಕಥೆಯನ್ನು ಹೇಳಿದೆವು. ಆ ಕಥೆಯಲ್ಲಿ ಏನು ಅಂತೇಳಿದರೆ, ಫಾದರ್ ನಾವು ಬಿರುಮಲಗುಡ್ಡೆಯಿಂದ ಆಚೆಗೆ ಹೋದೆವು, ಬರುವಾಗ ಸ್ವಲ್ಪ ತಡ ಆಯಿತು. ಏನು ಅಂತ ಹೇಳಿದರೆ ಕತ್ತಲೆ ಆಯಿತು. ಕತ್ತಲೆ ಆದಾಗ ನಾವು ಒಂದು ದಾರಿ ಸಿಕ್ಕದೆ ಒಂದು ಮನೆಯ ಹತ್ತಿರದಲ್ಲಿದ್ದಂತಹ ಒಂದು ಕೊಟ್ಟಿಗೆಗೆ ಅಥವಾ ಹಟ್ಟಿಗೆ ನಾವು ಹೋದೆವು. ಅಲ್ಲಿ ಆ ಮನೆಯ ಹೆಂಗಸು ಆ ದಿನ ದನಗಳು ಬರಲಿಲ್ಲ ಅಂತ ಹೇಳಿಕೊಂಡು ಕಾದಿದ್ದು. ನಾವು ಹೋಗುವಾಗ ತರಗಲೆಯ ಮೇಲೆ ನೆಟ್ಟುವಾಗ ಶಬ್ದ ಕೇಳಿತು. ಈ ಶಬ್ದ ಕೇಳಿದಾಗ ಆಕೆ ಅಂದರೆ ಆ ಹೆಂಗಸು ಕೂಡೋ ಅಂತ ಹೇಳಿ ಹೇಳ್ತಾ ಇದ್ದಳು. ಇದನ್ನು ನಾವು ಒಂದು ಕತೆ ಮಾಡಿ ನಮ್ಮ ವಾರ್ಡನಿಗೆ ಹೇಳಿದೆವು. ಅದರ ನಂತರ ಅವರು ಫಾದರ್ ಕ್ಯಾಸ್ಟ್ಲಿನೋ ಅವರು ವಾರ್ಡನ್ ಆಗಿದ್ದರು. ಅವರು ಈ ಕಥೆಯನ್ನು ಕೇಳಿ ತುಂಬ ಜೋರಾಗಿ ನಕ್ಕುಬಿಟ್ರು. ನಿಜವಾಗಿ ಆದರೆ ಇದು ಕಥೆ ಸೃಷ್ಟಿ ಮಾಡಿದ್ದು ನಾವು, ಹಾಗೇನು ಕೂಡೋ ಅವಳು ಆಕೆ ಹೇಳಲಿಲ್ಲ. ಆದರೆ ನಾವು ಕೂಡೋ ಅಂತ ಹೇಳಿದ್ವಿ. ಅದರ ನಂತರ ನಾನು ಮತ್ತು ಸಂಪತ್ತಿಲ್ಲ ಈಶ್ವರ್ ಭಟ್ ಎಲ್ಲಿಯಾದರೂ ಕಾಣಲಿಕ್ಕೆ ಸಿಕ್ಕಿದರೆ ಕೂಡಲೇ ಅವರು ಕೂಡೋ ಅಂತೇಳಿ ಹೇಳದೆ ಇರ್ತಾ ಇರಲಿಲ್ಲ. ಈ ಕಥೆಯ ನಿಜವಾದ ಇದು ನಿಜವಾಗಿ ನಡೆದದ್ದಲ್ವ ಅಂತೇಳಿ ಗೊತ್ತಾದದ್ದು ಯಾವಾಗ ಅಂತ ಹೇಳಿದರೆ, ಕಾಲೇಜಿನ ಸಿಲ್ವರ್ ಜುಬ್ಲಿ ಅಥವಾ ಬೆಳ್ಳಿ ಹಬ್ಬ. ಆ ಬೆಳ್ಳಿ ಹಬ್ಬದ ಸಂಚಿಕೆಯಲ್ಲಿ ನಾನೊಂದು ಲೇಖನ ಬರೆದಿದ್ದೆ ನನ್ನ ನೆನಪುಗಳ ಬಗ್ಗೆ. ಅದರಲ್ಲಿ ಈ ಕಥೆಯನ್ನು ಕೂಡ ಕೊಟ್ಟಿದ್ದೆ. ನಂತರ ಫಾದರಿಗೆ ಗೊತ್ತಾಯಿತು ಇದು ನಡೆದ ಕಥೆ ಅಲ್ಲ, ಇದು ನನ್ನನ್ನು ಮೆಚ್ಚರಿಕೆ ಮಾಡಿದ ಕಥೆ ಅಂತೇಳಿ. ಆದರೂ ಅವರ ಕೂಡು ಅಂತ ಹೇಳುವುದನ್ನು ಕೊನೆಯ ತನಕ ಅವರ ಮರಣದವರೆಗೆ ಅವರು ಬಿಡಲೇ ಇಲ್ಲ. ಆಮೇಲೆ ನಾನು ದ್ವಿತೀಯ BA ಸೆಕೆಂಡ್ BAಯಲ್ಲಿ ನಿಲ್ಲಿಸ್ಬೇಕಾ ಆಯಿತು. 1965ರಲ್ಲಿ ಕಾಲೇಜಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ವಿದ್ಯಾರ್ಥಿ ಮುಷ್ಕರ ನಡೆಯಿತು. ಇದು ತಿಂಗಳುಗಳ ಕಾಲ ನಡೆಯಿತು. ಆ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಕಲಿಯುತ್ತಿದ್ದ 900 ವಿದ್ಯಾರ್ಥಿಗಳ ಪೈಕಿ 90 ಜನ ವಿದ್ಯಾರ್ಥಿನಿಯರು ಮಾತ್ರ ತರಗತಿಗೆ ಹಾಜರಾಗ್ತಿದ್ದರು. ಉಳಿದವರು ತರಗತಿಗೆ ಬರ್ತಾ ಇರಲಿಲ್ಲ. ಇಂಥ ಒಂದು ಅಭೂತಪೂರ್ವವಾದ ಮುಷ್ಕರ ನಡೆದದ್ದು ಕಾಲೇಜಿನ ಇತಿಹಾಸದಲ್ಲಿ ಒಂದು ದುರಂತದ ಕಾಲ ಅಂಥೇಳಿ ನಾವು ಹೇಳ್ಬೋದು. ಆ ಸಂದರ್ಭದಲ್ಲಿ ನಮಗೇನಾಯಿತು ಅಂದರೆ, ನಾವು 90 ಜನ ವಿದ್ಯಾರ್ಥಿಗಳು ತರಗತಿಗಳು ಇರಲಿಲ್ಲ. ಯಾಕೆಂದರೆ ಈ 90 ವಿದ್ಯಾರ್ಥಿಗಳು ಬೇರೆ ಬೇರೆ ತರಗತಿಗೆ BA BCom BSc PUC ಈಗೆಲ್ಲ ಸೇರಿದವರು. ಇವರಿಗೆ ಹ್ಯಾಂಡ್ಫುಲ್ ಅಂತ ಹೇಳ್ತಾರಲ್ಲ, ಬೆರಳೆಣಿಕೆ ವ್ಯಕ್ತಿಗಳು, ಇವರಿಗೆ ಪಾಠ ಮಾಡುವಂಥ ಒಂದು ಸಾಧ್ಯತೆ ಇರಲಿಲ್ಲ. ಆದ್ದರಿಂದ ಕಾಲೇಜಿನವರು ಏನು ಮಾಡಿದರು ಅಂತ ಹೇಳಿದರೆ, ಮುಕ್ತವಾಗಿ ಗ್ರಂಥಾಲಯಕ್ಕೆ ಹೋಗುವುದು, ಗ್ರಂಥಾಲಯದ ಪುಸ್ತಕಗಳನ್ನು ತೆಗೆದುಕೊಂಡು ಓದುವುದು, ಅಥವಾ ಕಾಲೇಜಿನ ತರಗತಿಗಳ ಕೋಣೆಗಳಲ್ಲಿ ಕುರಿತು ಓದುವುದು, ಹೀಗೆಲ್ಲ ಮಾಡಿ ಅಂತ ಹೇಳಿದರು. ಹಾಗೆ ನಾವೆಲ್ಲರೂ ಕೂಡ, ನಾನು ಕೂಡ ಅದರಲ್ಲಿ ಒಬ್ಬ, ಅಂದರೆ ಈ ಮುಷ್ಕರಕ್ಕೆ ಸೇರದೇ ಇರುವ ವಿದ್ಯಾರ್ಥಿಗಳ ಪೈಕಿ ನಾನು ಒಬ್ಬ. ಇದರಿಂದ ನಮಗೆ ತುಂಬ ಲಾಭ ಆಯಿತು. ಕಾರಣ ಏನು ಅಂತ ಹೇಳಿದರೆ, ನಾವು 24 ಗಂಟೆಯೂ ಕೂಡ ಕಾಲೇಜಿನ ಲೈಬ್ರರಿಯನ್ನು ಉಪಯೋಗಿಸಿಕೊಂಡೆವು, ಕಾಲೇಜಿನ ಪುಸ್ತಕಗಳನ್ನು ಉಪಯೋಗಿಸಿಕೊಂಡೆವು, ಮತ್ತು ಕಾಲೇಜಿನ ಕಡೆಗೆ ಬರ್ತಿದ್ದಂತಹ ಏನು ಗುರುಗಳಿದ್ದಾರೆ ಅವರನ್ನು ಕೂಡ ಸಂಪರ್ಕ ಮಾಡಿ ನಾವು ಚೆನ್ನಾಗಿ ಓದಿದೆವು. ಇದರಿಂದಾಗಿ ಏನಾಯಿತು ಅಂತ ಹೇಳಿದರೆ, ಉಳಿದವರಿಗೂ ಇದರಿಂದ ಲಾಭ ಆಗಿದೆ, ಅನೇಕರು ಲಾಭ ಪಡೆದಿದ್ದಾರೆ. ನನಗಾದ ಲಾಭ ಏನು ಅಂತ ಹೇಳಿದರೆ, ನಾನು ಆಳವಾಗಿ ನನ್ನ ಪಾಠ ಪ್ರವಚನಗಳನ್ನು ಅಭ್ಯಾಸ ಮಾಡಿದ್ದರಿಂದ BA ಫೈನಲ್ ಅಥವಾ ಅಂತಿಮ ಪರೀಕ್ಷೆಯಲ್ಲಿ ನನಗೆ ಇತಿಹಾಸದಲ್ಲಿ ಚಿನ್ನದ ಪದಕ ಬಂತು, ಮತ್ತು ಕನ್ನಡದಲ್ಲಿ ಕೂಡ ಚಿನ್ನದ ಪದಕ ಬಂತು. ಇದು ನನಗೆ ಈ ಮುಷ್ಕರದಿಂದ ಆದಂಥ ಒಂದು ಲಾಭ. ಇನ್ನು ನಾನು ಹಳೆ ವಿದ್ಯಾರ್ಥಿ ಸಂಘದ ಬಗ್ಗೆ ಒಂದು ಮಾತು ಹೇಳಬೇಕಿಲ್ಲಿ. ಕಾಲೇಜು ಪ್ರಾರಂಭವಾಗಿ ಸಾಮಾನ್ಯವಾಗಿ 1 ವರ್ಷ ಆದ ನಂತರ ಹಳೆ ವಿದ್ಯಾರ್ಥಿ ಸಂಘ, ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಇದನ್ನು ಪ್ರಾರಂಭ ಮಾಡ್ತಾರೆ. ಫಿಲಮಿನ ಕಾಲೇಜಲ್ಲಿ ಕೂಡ ಇಂತಹ ಒಂದು ಪ್ರಯತ್ನ ನಡೆದಿತ್ತು. ಆದರೆ ಫಾದರ್ ಸೆರವೋ ಅವರು ಇದಕ್ಕೆ ಒಪ್ಪಲಿಲ್ಲ. ಕಾರಣ ಏನು? ಅವರ
ವಾದ ಏನು ಅಂತ ಹೇಳಿದರೆ, ಈ ಹಳೆ ವಿದ್ಯಾರ್ಥಿಗಳಾದವರು ಕಾಲೇಜಿಂದ ಹೊರಗೆ ಹೋದ ನಂತರ ತಮ್ಮದೇ ಆದಂಥ ರಾಜಕೀಯ ಬಣಗಳಿಗೆ ಸೇರಿಕೊಂಡಿರ್ತಾರೆ. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇಲ್ಲಾಂದರೆ ಮತ್ತೊಂದು ಇರ್ಬೋದು. ಹಾಗೆ ರಾಜಕೀಯ ಪಂಗಡಗಳಿಗೆ ಅವರು ಸೇರಿದ ನಂತರ ಕಾಲೇಜಿನ ವಿರುದ್ಧ ಅವರು ಏನಾದರೂ ತೊಂದರೆಗಳನ್ನು ಕೊಡಬಹುದು. ಹಾಗಾಗಿ ಹಳೆ ವಿದ್ಯಾರ್ಥಿಗಳು ನಮಗೆ ಬೇಡ, ಹಳೆ ವಿದ್ಯಾರ್ಥಿ ಸಂಘ ಬೇಡ ಅಂತೇಳಿ ಹೇಳಿ, ಆದ್ದರಿಂದ ಅವರ ವಿರೋಧ ಇದ್ದ ಕಾರಣ 1980ರವರೆಗೆ, ಕಾಲೇಜು ಪ್ರಾರಂಭ ಆದದ್ದು 1958ರಲ್ಲಿ, ಆದರೆ 1980ರವರೆಗೆ ಹಳೆ ವಿದ್ಯಾರ್ಥಿ ಸಂಘ ಇರಲಿಲ್ಲ. ಆದರೆ ಮತ್ತೆ 2-3 ವರ್ಷದಲ್ಲಿ ಕಾಲೇಜಿನ ಬೆಳ್ಳಿ ಹಬ್ಬ ಬರ್ತಾಯಿತ್ತು. ಈ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಇದ್ದರೆ ಬಹಳ ಒಳ್ಳೆಯದು. ಊರೂರಲ್ಲಿ ನಾವು ಹಣ ಸಂಗ್ರಹಕ್ಕೆ ಹೋದಾಗ ಮತ್ತು ಪ್ರಚಾರಕ್ಕೆ ಹೋದಾಗ ಹಳೆ ವಿದ್ಯಾರ್ಥಿಗಳ ಸಹಕಾರ ನಮಗೆ ಸಿಗಬೇಕಾದ್ರೆ ಒಂದು ಸಂಘ ಇರಬೇಕು ಅಂಥೇಳಿ ನಾನು ಹೋಗಿ ಪ್ರಿನ್ಸಿಪಾಲ್ ಹತ್ರ ಹೇಳಿದೆ. ಆಗ ಪ್ರಿನ್ಸಿಪಾಲರು ಫಾದರ್ ಕ್ಯಾಸ್ಟಲಿನೋ ಇದ್ದರು. ಅವರು ನನ್ನ ವಾದವನ್ನು ಒಪ್ಪಿದರು ಮತ್ತು 1980ರಲ್ಲಿ ಹಳೆ ವಿದ್ಯಾರ್ಥಿ, ಕೆಲವೇ ಹ್ಯಾಂಡ್ಫುಲ್ ಅಂತ ಹೇಳ್ಬೋದು, 10-30 ವಿದ್ಯಾರ್ಥಿಗಳು ಬಂದಿರ್ಬೋದು, ಅವರನ್ನು ಸೇರಿಸಿ ಒಂದು ಹಳೆ ವಿದ್ಯಾರ್ಥಿ ಸಂಘವನ್ನು ನಾವು ಸ್ಥಾಪನೆ ಮಾಡಿದೆವು 1980ರಲ್ಲಿ. ಆಗ ನಮ್ಮ ಮಿತ್ರರು, ಈಶ್ವರ ಭಟ್ರು, ನಾವೆಲ್ಲ ಸೇರಿ ಈ ಹಳೆ ವಿದ್ಯಾರ್ಥಿ ಸಂಘವನ್ನು ಕಟ್ಟಿದೆವು. ಕಟ್ಟಿದಾಗ ಅದರ ಸ್ಥಾಪಕ ಅಧ್ಯಕ್ಷನಾಗುವಂಥ ಒಂದು ಜವಾಬ್ದಾರಿ ಮತ್ತು ಅದೊಂದು ಹೆಮ್ಮೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ, ನನಗಿಂತ ಮೊದಲು ಹಳೆ ವಿದ್ಯಾರ್ಥಿಗಳಿದ್ದರು, ನನ್ನ ನಂತರವೂ ಅನೇಕ ಹಳೆ ವಿದ್ಯಾರ್ಥಿಗಳಿದ್ದರು. ಆದರೆ ಅವರಿಗೆ ಯಾರಿಗೂ ಸಿಕ್ಕದೇ ಇದ್ದಂತಹ ಒಂದು ವಿಶೇಷವಾದಂಥ ಹುದ್ದೆ ನನಗೆ ಸಿಕ್ಕಿತು. 1980ರಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪನೆ ಆದಾಗ ಅದರ ಫೌಂಡರ್ ಪ್ರೆಸಿಡೆಂಟ್ ಅಥವಾ ಸ್ಥಾಪಕ ಅಧ್ಯಕ್ಷನಾಗಿ ನಾನು ನಿಯುಕ್ತಿಗೊಳಿಸಲ್ಪಟ್ಟೆ. ಅದರ ನಂತರ ನಾನು 4-5 ವರ್ಷ ಆ ಹೆಮ್ಮೆಯ ಸ್ಥಾನದಲ್ಲಿ ಇದ್ದೆ. ಇದು ಹಳೆ ವಿದ್ಯಾರ್ಥಿ ಸಂಘದ ಬಗ್ಗೆ ನಾನು ಹೇಳಬೇಕಾದಂಥ ವಿಷಯ. ಆ ನಂತರ ಹಳೆ ವಿದ್ಯಾರ್ಥಿ ಸಂಘ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಾ ಬಂತು ಮತ್ತು ಸಿಲ್ವರ್ ಜುಬ್ಲಿ, ಬೆಳ್ಳಿ ಹಬ್ಬ, ಆಮೇಲೆ ಗೋಲ್ಡನ್ ಜುಬ್ಲಿ, ಚಿನ್ನದ ಹಬ್ಬ, ಈ ಸಂದರ್ಭಗಳಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಬಹಳ ಸಾಧನೆಯಿಂದ ಕಾಲೇಜಿಗೆ ಬೇಕಾದ ಸಹಕಾರವನ್ನು ಕೊಟ್ಟಿದೆ ಮತ್ತು ಕೊಡುಗೆಯನ್ನು ಕೊಟ್ಟಿದೆ. ಇದು ಹಳೆ ವಿದ್ಯಾರ್ಥಿ ಸಂಘದ ಬಗ್ಗೆ ನನಗೆ ಇರುವಂಥ ಒಂದು ಹೆಮ್ಮೆ. ಹುತ್ತೂರಿನಾಗಸದಿ ಕತ್ತಲೆಯು ಮುತ್ತಿರಲು ಸುತ್ತ ಬೆಳಗಿಸೆ ಬದ್ದಿತೊಂದುತ್ತಾರೆ ಅಂತ ಹೇಳಿ ನಾನು ಫಾದರ್ ಪತ್ರಾವು ಅವರ ಬಗ್ಗೆ ಒಂದು ಕವನದಲ್ಲಿ ಬರೆದಿದ್ದೇನೆ.